ಈಗ ನನ್ಗೆ ಇನ್ನೊಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದು ಏನಂತಂದ್ರೆ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಮನೆಗೆಲ್ಲಾನು ಗೋಲ್ಡ್ ಹಾಕೊಂಡು ಹೋದ್ರಿ. ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ 1 ಗ್ರಾಮ್ ಗೋಲ್ಡ್ ಅನ್ನು ಸಹ ಒಂದು ಚೈನ್ ಅನ್ನು ಸಹ ಕ್ಯಾರಿ ಮಾಡ್ತೀರಾ. ಯಾಕೆ ಗೋಲ್ಡ್ ಸುರೇಶ್ ಅವರು ಅಂತ? ಇತ್ತೀಚಿನ ದಿನಗಳಲ್ಲಿ ಆ ಗೋಲ್ಡ್ ಸುರೇಶ್ ಅಂತ ಖ್ಯಾತಿ ಪಡೆದಿದ್ದೇನೆ ಆ ಗೋಲ್ಡ್ ಅನ್ನೇ ತೆಗೆಯೋದಕ್ಕೆ ಕಾರಣ ಏನು ಅಂತ? ಸರ್ ಅದು ಸ್ಟೇಜ್ ಮೇಲೆ ಒಂದು ಮಾತು ಬರುತ್ತೆ ಸರ್. ಹ್ಮ್. ನಾನು ಗೋಲ್ಡ್ ತುಂಬಾ ಹಾಕಿದಾಗ ಕಣ್ಣು ಗೋಲ್ಡ್ ಮೇಲೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಹೇಳ್ತಾರೆ. ನಿಮ್ಮ ಅಟ್ರಾಕ್ಷನ್ ಗೋಲ್ಡ್ ರೀ ಅಂತ ಹೇಳ್ತಾರೆ. ಹ್ಮ್. ಒಂದು ದಿನ ನಾನು ಗೋಲ್ಡ್ ಹಾಕೋದೇ ಇಲ್ಲ ಸರ್. ಹ್ಮ್. ನಾರ್ಮಲ್ ಆಗಿ ಬರ್ತೀನಿ ಸರ್. ಅವತ್ತು ಹೇಳ್ತಾರೆ ಸುದೀಪ್ ಸರ್ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ ಸುರೇಶ್ ಅಂತ ಹೇಳ್ತಾರೆ. ನನಗೆ ಅವಾಗ ಅನ್ಸುತ್ತೆ ಸರ್ ಗೋಲ್ಡ್ ಹಾಕಿದೀನಿ ಅನ್ನೋದು ಅಷ್ಟೊಂದು ಹಾರ್ಡ್ ಆಗಿ ಕಾಣಿಸ್ತಾ ಇದೆಯಾ? ಹ್ಮ್. ಅಂದ್ರೆ ಸುದೀಪ್ ಸರ್ ಕಣ್ಣಿಗೆ ಅಷ್ಟೊಂದು ಹಾರ್ಡ್ ಆಗಿ ಕಾಣಿಸ್ತೀನಿ ಅಂದ್ರೆ ಹೊರಗಡೆ ಜಗತ್ತಿಗೆ ಹೆಂಗ್ ಎಷ್ಟು ಹಾರ್ಡ್ ಆಗಿ ಕಾಣಿಸ್ಬಾರ್ದು ನಾನು ಅಂತ ನನಗೆ ಮನಸ್ಸಿಗೆ ತಗೋತೀನಿ ಸರ್ ಅದನ್ನ. ಹ್ಮ್. ಅದನ್ನ ನಾನು ಹೊರಗಡೆ ಬಂದಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಸ್ಟೇಜ್ ಮೇಲೆ ಅವತ್ತು ನಾನು ಹಾಕಿರುವಂತ ಡ್ರೆಸ್ ಸುದೀಪ್ ಸರ್ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ ಬಿಡಿ ಸುರೇಶ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹ್ಮ್. ಇದೇ ತರ ಇರಿ ಇನ್ಮೇಲೆ ಅಂತ ಅವ್ರೊಂದು ಮಾತು ಹೇಳ್ತಾರೆ ಸರ್. ನಾನು ಅದನ್ನ ಹಂಗೆ ತಗೊಂಡು ನಾನು ಅವತ್ತೇ ಹೇಳ್ತೀನಿ ಸರ್. ಸರ್ ಇನ್ಮೇಲಿಂದ ನಾನು ಗೋಲ್ಡ್ ಹಾಕಲ್ಲ ಸರ್. ನಾನು ಹಿಂಗೆ ಇರ್ತೀನಿ ಸರ್ ಇನ್ಮೇಲಿಂದ ಅಂತ ಹೇಳ್ತೀನಿ ಸರ್. ಓಕೆ. ಅವಾಗಲೂ ನನಗೆ ಅನ್ಸಿತ್ತು ಸರ್. ನಾವು ಗೋಲ್ಡು, ದುಡ್ಡು, ಬಾರು, ಕಾರು, ಬಂಗ್ಲೆ ಏನೇನೆಲ್ಲ ಮಾಡ್ಬೋದು ಸರ್. ಕೊನೆಗೆ ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಬರಲ್ಲ ಸರ್. ಹ್ಮ್. ಹ್ಮ್. ಹಿಂಗೇ ಇರೋಣ ಸರ್ ಜೀವನ ಪೂರ್ತಿ. ಎಲ್ಲಿವರೆಗೆ ಹೋಗುತ್ತೋ ಅಲ್ಲಿವರೆಗೆ ಇರುತ್ತೀನಿ. ನನಗೆ ಹೇಳಿದ್ನಲ್ಲ ಸರ್ ಯಾವುದ್ರ ಮೇಲೂ ಆಸೆ ಇಲ್ಲ ಸರ್. ಆಸೆ ಅನ್ನೋದು ಸತ್ತೋಗ್ಬಿಟ್ಟಿದೆ ಸರ್. ಸಂಬಂಧಗಳನ್ನೋದು ಸುಳ್ಳು ಸರ್. ಶುದ್ಧ ಸುಳ್ಳು ಸಂಬಂಧ. ಮತ್ತೆ ಯಾರು ನಮ್ಮ ಸ್ನೇಹಿತರುಗಳಂತ ಅನ್ಕೊಂಡಿರ್ತೀವಲ್ಲ, ಹ್ಮ್. ನಮ್ಗಳಿಗೆ ಇರುವಂತ ಕಷ್ಟ ಟೈಮಲ್ಲಿ ಅವ್ರು ನಿಂತ್ಕೋತೀನಿ ಅಂತ ಹೇಳ್ಬಿಟ್ಟು ಬಂದು ಆಮೇಲೆ ಅವ್ರು ಮಾತಾಡುವಂತ ಮಾತುಗಳಿದೆಯಲ್ಲ ಸರ್, ಹ್ಮ್. ತುಂಬಾ ಮನ್ಸಿಗೆ ಹರ್ಟ್ ಆಗುತ್ತೆ ಸರ್. ಹ್ಮ್. ಬದುಕಿದ್ದು ಸತ್ತಂಗೆ ಸರ್ ನಾವುಗಳೆಲ್ಲ. ಮತ್ತೆ ಕಷ್ಟ ಅಂತ ಬಂದ್ರೆ ಯಾವ ಸ್ನೇಹಿತರ ಮನೇನೋ ಮೆಟ್ಲು ಹತ್ತಬಾರದು ಸರ್. ಹ್ಮ್. ಉಪವಾಸ ಬೇಕಾದ್ರೆ ಮನೇಲಿ ಇರ್ಬೇಕು. ಯಾರ ಮನೆ ಮೆಟ್ಲು ಹತ್ತಬಾರದು ಸರ್ ಸ್ನೇಹಿತರ ಕೆಳಗೆ. ಓಕೆ. ಅಲ್ಲ, ಇಂದಿನ ದಿನಗಳಲ್ಲಿ ಒಂದು ಮಾತು ಹೇಳ್ತಿದ್ರು. ಕಷ್ಟ ಅಂತ ಬಂದ್ರೆ ಸಂಬಂಧಿಕರಾಗಲ್ಲ, ಸ್ನೇಹಿತರಾಗ್ತಾರೆ ಅಂತ. ಸೊ ಈಗ ಎಲ್ಲೋ ಒಂದ್ ಕಡೆ ಚೇಂಜ್ ಆಗ್ತಿದೆಯಲ್ಲ. ಕಷ್ಟ ಅಂತ ಬಂದಾಗ ನಿಮ್ ಮಾತುಗಳ ಮೂಲಕ ಆಗಿರ್ಬೋದು, ಕೆಲವೊಂದು ಸಿಚುವೇಶನ್ಸ್ ಅನ್ನ ನಾವು ಹ್ಯಾಂಡಲ್ ಮಾಡ್ತಿರೋದ್ರಿಂದ ಯಾರು ಆಗಲ್ಲ. ಸರ್ ಹೇಳಿದ್ನಲ್ಲ ಸರ್ ಅವ್ರಿಗೆಲ್ಲ ಬೇಕಾದ್ರೆ ದುಡ್ಡು ಸರ್. ಸಂಬಂಧ, ಸ್ನೇಹ ಯಾವ್ದು ಲೆಕ್ಕಕ್ಕಲ್ಲ ಸರ್. ಹ್ಮ್. ಸರ್ ನಾವು ಅವ್ರಿಗೆ ಏನ್ ಮಾಡಿದೀವಿ ಅನ್ನೋದು ಮುಖ್ಯ ಆಗಲ್ಲ ಸರ್. ಅವ್ರು ನಮ್ಗೆ ಏನ್ ಮಾಡಿದಾರೆ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ ಸರ್. ನಮ್ಮಲ್ಲಿ ಲಾಭ ಇರೋ ತನಕ ಅಂದ್ರೆ ಅವ್ರಿಗೆ ನಮ್ಮಲ್ಲಿ ಎಷ್ಟು ಸಿಗುತ್ತೋ ಅಲ್ಲಿ ಲಾಭ ಇರೋ ತನಕ ಮಾತ್ರ ನಾವು ಒಳ್ಳೆಯವರಾಗಿರ್ತೀವಿ. ಸರ್ ಹೇಳಿದ್ನಲ್ಲ ಹ್ಮ್. ಸರ್ ಇವತ್ತು ನಾನು ನಿಮ್ಗೆ ಹೆಲ್ಪ್ ಮಾಡಿದ್ದೀನಿ ಸರ್. ಹ್ಮ್. ನಾನು ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಹ್ಮ್. ನೀವು ನನಗೆ ₹1 ಹೆಲ್ಪ್ ಮಾಡಿರ್ತೀರಾ. ಅದೇ ನಿಮಗೆ ದೊಡ್ಡದು. ಹ್ಮ್. ನನ್ನ ಕಷ್ಟ ಟೈಮಲ್ಲಿ ನೀವು ಬರ್ತೀರಾ. ಹ್ಮ್. ನಾನು ಕೊಟ್ಟಿರೋ ಅವತ್ತು ₹1 ಕೊಟ್ಟೆ ನಾವು ದುಡ್ಡು ಕೊಡು ಅಂತ ನೀವು ಕೇಳ್ತೀರಾ. ಹ್ಮ್. ಅವತ್ತು ನನಗೆ ಹೆಂಗ್ ಅನ್ಸುತ್ತೆ ಸರ್. ಅವತ್ತು ನಾನು ಅವನಿಗೆ ಮಾಡಿದ್ದು ಲೆಕ್ಕ ಇಲ್ಲ. ಅವ್ನು ಮಾಡಿದ್ ಮಾತ್ರ ನನಗೆ ಲೆಕ್ಕ. ಸರ್ ಇದೇ ಸರ್ ಜೀವನ. ಹ್ಮ್. ಇದೇ ತರ ಸರ್ ಜನ ಇರೋದು ಇಷ್ಟೇ ಸರ್. ಇದನ್ನ ಮಾತ್ರ ಯೋಚನೆ ಮಾಡ್ತಾರೆ ಸರ್. ಇಷ್ಟೇ ಸಂ- ಸರ್ ಜೀವನ. ಇಷ್ಟೇ. ಇಷ್ಟೇ ಸರ್ ಜೀವನ. ಇದೆಲ್ಲ ಸುಳ್ಳು ಸರ್. ನಾವು 100 ಬಾರಿ ನಾವು ಏನೇ ಸಹಾಯ ಮಾಡಿದ್ರು ಕೂಡ ಅದು ಅವ್ರು ನೆನಪಿರೋದಿಲ್ಲ. ನೆನ್ಪಿರಲ್ಲ ಅವರು ಸರ್. 1 ಬಾರಿ ನಮ್ಗೆ ಏನಾದ್ರು ಹೆಲ್ಪ್ ಮಾಡ್ಬಿಟ್ರೆ ಅದನ್ನೇ ಕೊಂಡಾಡ್ತಾ ಅದನ್ನೇ ಇರ್ತಾರೆ. ಕೊಂಡಾಡ್ತಾರೆ ಸರ್. ಅದೇ ಸರ್ ಜೀವನ ಹೇಳಿದ್ನಲ್ಲ. ಹ್ಮ್. ಅವಾಗ್ಲೇ ಅನ್ಸುತ್ತೆ ಸರ್. ಫ್ರೆಂಡ್ಶಿಪ್ಪು ಇವೆಲ್ಲ ಶುದ್ಧ ಸುಳ್ಳು. ಹ್ಮ್. ಬಟ್ ಅದ್ರಲ್ಲೂ ಒಳ್ಳೆ ಸ್ನೇಹಿತರು ಇದ್ದಾರೆ ಸರ್. ಹ್ಮ್. ಅದನ್ನ ನಾನು ಅಳಗಲಿಯಲ್ಲ. ಈ ಮುಖವಾಡ ಹಾಕೊಂಡಿರ್ತಾರಲ್ಲ ಅವಾಗಲೇ ಗೊತ್ತಾಗುತ್ತೆ ಸರ್ ಅವ್ರು ಏನು ಅಂತ. ಈ ಮುಖವಾಡ ಹಾಕೊಂಡಿರುವಂತ ಗೋಲ್ಡ್ ಸುರೇಶ್ ಅವರ ರಿಯಾಕ್ಷನ್ ಏನು ಅಂತ? ಕಳ್ಸೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.